ಹಾಯ್ ಎಲ್ಲರಿಗೂ ನಮಸ್ಕಾರ. ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ಇಲ್ಲಾಂದರೆ ನಿಮ್ಗೆ ಅರ್ಥ ಆಗಲ್ಲ. ಸೊ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಯಾರು ಯು ಜಿ ಮತ್ತು ಪಿ ಜಿ ಡಿಗ್ರಿ ಮಾಡ್ತಾ ಇದ್ದೀರಾ ಆ ಸ್ಟೂಡೆಂಟ್ಸಿಗೆ ಮಾತ್ರ ನಾನು ಹೇಳ್ತಾ ಇರೋದು. ಹಾಗೆಯೇ ಇದು ಎಸ್ ಸಿ ಮತ್ತು ಒ ಬಿ ಸಿ ಕ್ಯಾಟಗರಿಗೆ ಸ್ಕಾಲರ್ಶಿಪ್ ಪೋರ್ಟಲ್ಲು ಅಪ್ಲಿಕೇಶನ್ ಲಿಂಕ್ ಓಪನ್ ಆಗಿದೆ. ಅಪ್ಲಿಕೇಶನ್ ಲಿಂಕ್ ಲಾಸ್ಟ್ ಡೇಟ್ ಬಂದು 30ನೇ ತಾರೀಕು ಸೆಪ್ಟೆಂಬರ್ ತಿಂಗಳು 2025. ಅಂದರೆ ಈ ತಿಂಗಳು ಸೆಪ್ಟೆಂಬರ್ 30ಗೆ ಅಪ್ಲಿಕೇಶನ್ ಲಿಂಕು ಕ್ಲೋಸ್ ಆಗುತ್ತೆ. ಸೊ ನೀವು ಯಾರು ಅಲ್ಲಿವರೆಗೂ ವೆಯ್ಟ್ ಮಾಡಿದ್ದೇನೆ, ಯಾರ್ಯಾರು ಇನ್ನೂ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿಲ್ಲ ಅಂತ ಇದ್ದೀರಾ ಅವ್ರುಗಳು ಬೇಗ ಅಪ್ಲಿಕೇಶನ್ಸ್ ಹಾಕಿ ನೀವು ಸಬ್ಮಿಟ್ ಮಾಡಬೇಕು. ಇದು ಪ್ರೊಸೀಜರ್ ಇರೋದು SSPಲಿ. ಮತ್ತು ಅಪ್ಲಿಕೇಶನ್ ಹಾಕಬೇಕಾದ್ರೆ ತುಂಬ ಜನ ಸ್ಟೂಡೆಂಟ್ಸ್ಗೆ ಈ ಥರ ಪ್ರಾಬ್ಲಮ್ಸ್ ಬರ್ತಿದೆ ಅಂತ ಕಮೆಂಟ್ ಮಾಡಿದ್ರಿ. ಹಾಗೆಯೇ ಈ ಥರ ಪ್ರಾಬ್ಲಮ್ಸ್ ಏನಕ್ಕೆ ಬರ್ತಿದೆ ಅಂತ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ಇದನ್ನು ನೀವು ಅಪ್ಡೇಟ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಕ್ಕೆ ಆಗಲ್ಲ. ನೀವು ಇದನ್ನು ಅಪ್ಡೇಟ್ ಮಾಡಿದ್ರಷ್ಟೇ ನಿಮ್ಮದು ಸ್ಕಾಲರ್ಶಿಪ್ದು ಅಪ್ಲಿಕೇಶನ್ಸ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗೋದು. ಇಲ್ಲಾಂದರೆ ನಿಮ್ಮದು ಸ್ಕಾಲರ್ಶಿಪ್ ತೊಗೊಳ್ಳಲ್ಲ ಅದು. ಸೊ ಇದನ್ನು ಹೆಂಗೆ ಅಪ್ಡೇಟ್ ಮಾಡಿಸ್ಬೇಕು ಮತ್ತು ಎಲ್ಲಿ ಅಪ್ಡೇಟ್ ಮಾಡಿಸ್ಬೇಕು ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಕೂಡ ಯಾರೂ ಶೇರ್ ಮಾಡಿರಲ್ಲ. SSP ಪೋರ್ಟಲಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಸ್ಕಾಲರ್ಶಿಪ್ಗೆ ಈ ಥರ ಏನಾದರೂ ಪ್ರಾಬ್ಲಮ್ಸ್ ಬಂತಂದರೆ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನಿಮಗೆ ಹತ್ರ ಇದೆ, ನಿಯರ್ ಇದೆ ರಿಜಿನಲ್ ಸೆಂಟರ್ಸ್ಗಳು ಅಂತಂದರೆ ನೀವು ಅಲ್ಲೇ ಹೋಗಿ ಕೂಡ ಅಪ್ಡೇಟ್ ಮಾಡಿಸ್ಕೋಬೋದು. ಏಕೆಂದರೆ ಇದು ಅವ್ರ ವೆಬ್ಸೈಟಲ್ಲಿ ಅಷ್ಟೇ ಸರ್ವರ್ ಫ್ರೀ ಇರುತ್ತೆ, ಇನ್ನೆಲ್ಲೂ ಕೂಡ ಅಪ್ಡೇಟ್ ಮಾಡ್ಸೋಕ್ಕಾಗಲ್ಲ. ಅದನ್ನು ಬಿಟ್ಟರೆ ಮೇನ್ ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿಲೇ ಸ್ಕಾಲರ್ಶಿಪ್ ಸೆಲ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಕೂಡ ಸ್ಕಾಲರ್ಶಿಪ್ಸಲ್ಲಿ ಆಫೀಸರ್ಸ್ ಇರ್ತಾರೆ, ಅಲ್ಲೂ ಕೂಡ ಹೋಗಿ ನೀವು ಅಪ್ಡೇಟ್ ಮಾಡಿಸ್ಕೊಬೋದು. ಇಲ್ಲ ನಾನು ತುಂಬ ದೂರ ಇದ್ದೀನಿ, ಹೋಗೋದಕ್ಕಾಗಲ್ಲ, ನನಗೆ ಕನ್ವಿನಿಯೆಂಟ್ ಇಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೆಲವೊಂದು ನಂಬರ್ನ ಶೇರ್ ಮಾಡಿರ್ತೀನಿ. ಅವ್ರಿಗೂ ಕೂಡ ನೀವು ಕಾಲ್ ಮಾಡಿದ್ರೆ ಅವರು ಕೂಡ ಅಪ್ಡೇಟ್ ಮಾಡಿಕೊಡ್ತಾರೆ. ನೀವು ಅವರಿಗೆ ಸ್ಕಾಲರ್ಶಿಪ್ದು ಕಳಿಸಿದ್ರೆ, ನಿಮ್ಮ ಡೀಟೇಲ್ಸ್ ಕಳಿಸಿದ್ರೆ ಅವರು ಕೂಡ ಅಲ್ಲೇ ಅಪ್ಡೇಟ್ ಮಾಡಿಕೊಡ್ತಾರೆ. ನಾಗೇಂದ್ರ ಸರ್ ಅಂತ ಮತ್ತು ಡಾಕ್ಟರ್ ಚಿನ್ಮಯ್ PM ಸರ್ ಅಂತ ಸ್ಪೆಷಲ್ ಆಫೀಸರ್ಸ್ಗಳು ಮತ್ತು ಸಂಯೋಜನಾ ಅಧಿಕಾರಿಗಳು, ಇವರಿಗೂ ಕೂಡ ನೀವು ಕಾಲ್ ಮಾಡ್ಬೋದು. ನಾನು ಇವ್ರ ನಂಬರ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಒಂದ್ಸಲಿ ಅವ್ರಿಗೆ ಕಾಲ್ ಮಾಡಿದ್ರೂ ಕೂಡ ಅಪ್ಡೇಟ್ ಮಾಡಿಕೊಡ್ತಾರೆ. ಇಲ್ಲ ಅಂದರೆ ನೀವು ನಿಯರ್ ಹತ್ರ ಇದೆ ರಿಜಿನಲ್ ಸೆಂಟರ್ಸ್ ಅಂದರೆ ಅಲ್ಲೂ ಕೂಡ ಹೋಗಿ ಅಪ್ಡೇಟ್ ಮಾಡಿಸ್ಕೋಬೋದು. ಇದು ಅಪ್ಡೇಟ್ ಆದಮೇಲೆ ಆಟೋಮೆಟಿಕ್ಕಾಗಿ ಇದು ಸ್ಕ್ರೀನಲ್ಲಿ ಆಫ್ ಆಗುತ್ತೆ. ನೀವು ಆಮೇಲೆ ಬೇಕಾದ್ರೆ ನೆಕ್ಸ್ಟ್ ಸ್ಟೆಪ್ ಏನಿದೆ ಸ್ಕಾಲರ್ಶಿಪ್ದು ಪ್ರೊಸೀಜರ್ ಏನಿದೆ ಅದನ್ನು ನೆಕ್ಸ್ಟ್ ಕಂಪ್ಲೀಟ್ ಮಾಡ್ಕೋಬೋದು. ಸೊ ನೀವು ಕಂಪ್ಲೀಟ್ ಆದಮೇಲೆ ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಕಾಲೇಜಿಗೆ ಸಬ್ಮಿಟ್ ಮಾಡಬೇಕು ಅಂದರೆ ರೀಜಿನಲ್ ಸೆಂಟರ್ಸ್ಗಳಿಗೆ ಸಬ್ಮಿಟ್ ಮಾಡಬೇಕು ಅಂತಲೂ ಕೂಡ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಕ್ಲಿಯರ್ ಆಗಿದೆ ಅನ್ಕೋತೀನಿ. ಯಾಕಂದರೆ ನೀವು SSPಗೆ ಅಪ್ಲೈ ಮಾಡೋಕ್ಕೆ ಹೋದಾಗ ಈ ಥರ ಬರ್ತಿದೆ ಅಂತ ತುಂಬ ಜನನೇ ಕ್ವಶನ್ಸ್ ಇದ್ದಿದ್ದು. ಸೊ ಅವರಿಗೆಲ್ಲ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಯಾಕಂದರೆ ನಿಮ್ಮದು ಡೇಟಾ ಏನಿದೆ, ಮಾರ್ಕ್ಸ್ ಕಾರ್ಡ್ ಇರ್ಬೋದು ಮತ್ತು ಅಟೆಂಡೆನ್ಸ್ ಇರ್ಬೋದು, ಇದನ್ನೆಲ್ಲನೂ ಕೂಡ ಅವರು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ಗೆ ಅಪ್ಡೇಟ್ ಮಾಡಬೇಕು ಕಾಲೇಜ್ ಕಡೆಯಿಂದ. ಸೊ ಅಪ್ಡೇಟ್ ಆಗಿಲ್ಲ ಅಂದಾಗ ಈ ಥರ ಪ್ರಾಬ್ಲಮ್ಸ್ ಬರ್ತಿರುತ್ತೆ. ಸೊ ಯಾರು ಟೆನ್ಷನ್ ಮಾಡ್ಕೊಂಡು ವರಿ ಮಾಡೋ ಅವಶ್ಯಕತೆ ಇರಲ್ಲ. ನೀವು ಹತ್ರ ಇದೆ ಅಂದರೆ ಅಲ್ಲೇ ಹೋಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ನೀವು ಅವರಿಗೂ ಕೂಡ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವರು ಕೂಡ ಅಪ್ಡೇಟ್ ಮಾಡಿಕೊಡ್ತಾರೆ. SSPದು ಅಪ್ಲಿಕೇಶನ್ ಕಂಪ್ಲೀಟ್ ಆದಮೇಲೆ ಅದ್ರ ಜೊತೆಗೆ ಕೆಲವೊಂದು ಡಾಕ್ಯುಮೆಂಟ್ಸ್ನ ನೀವು ಅಟ್ಯಾಚ್ ಮಾಡಿ ನಿಮ್ಮದು ಹತ್ರ ಇರುವಂಥ KSO ರೀಜನಲ್ ಸೆಂಟರ್ಗೆ ಸಬ್ಮಿಟ್ ಮಾಡಬೇಕು. ಸೊ ನಾನು ಏನೇನು ಡಾಕ್ಯುಮೆಂಟ್ಸ್ ಅಂತ ಹೇಳ್ತೀನಿ. ನೀವು SSPಗೆ ಅಪ್ಲಿಕೇಶನ್ ಹಾಕಿದ್ರಲ್ಲ ಅದರದ್ದು ಫೈನಲ್ ಕಾಪಿ ಅಂದರೆ ಅಕ್ಲಾರ್ಜ್ಮೆಂಟ್ ಕೊಡಬೇಕು. ಮತ್ತು ನೀವು ಅಡ್ಮಿಷನ್ ಆಗಿದ್ರಲ್ಲ ಅಡ್ಮಿಷನ್ದು ಒಂದು ಜೆರಾಕ್ಸ್ ಕಾಪಿ ಕೊಡಬೇಕು. ಹಾಗೆ ನಿಮಗೆ KSO ಇಂದ ID ಕಾರ್ಡ್ ಇಶ್ಯೂ ಮಾಡಿರ್ತಾರೆ, ಅದರದ್ದು ಒಂದು ID ಕಾರ್ಡ್ ಜೆರಾಕ್ಸ್ ಕೊಡಬೇಕು. ಮತ್ತು ನೀವು ಅಡ್ಮಿಷನ್ ಆಗಬೇಕಾದ್ರೆ ಫೀಸ್ ಪೇಮೆಂಟ್ ಮಾಡಿದ್ರಲ್ಲ ಫೀಸ್ ಪೇಮೆಂಟ್ ರೆಸಿಪ್ಟ್ ಕೊಡಬೇಕು, ಅದ್ರದ್ದೊಂದು ಜೆರಾಕ್ಸ್ ಕೊಡಬೇಕು. ಮತ್ತು ಆಧಾರ್ ಕಾರ್ಡು, ಕ್ಯಾಸ್ಟ್ ಆ್ಯಂಡ್ ಇನ್ಕಮು, ಬ್ಯಾಂಕ್ ಪಾಸ್ಬುಕ್ಕು ಮತ್ತು SLC ಕಾರ್ಡ್ ಇದಿಷ್ಟನ್ನು ನೀವು ಅಟ್ಯಾಚ್ ಮಾಡಿ ಕೊಡಬೇಕು. ಇದಿಷ್ಟು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಕೊಂಡು ಇದ್ರ ಜೊತೆಗೆ ಇನ್ನೊಂದು ಸೆಟ್ನ ಜೆರಾಕ್ಸ್ ಕಾಪಿ ಇಟ್ಕೊಳ್ಳಿ. ಇದಿಷ್ಟು ತೊಗೊಂಡೋಗಿ ನಿಮಗೆ ಹತ್ರ ಇರುವಂಥ KSO ರೀಜನಲ್ ಸೆಂಟರ್ಸ್ಗೆ ಸಬ್ಮಿಟ್ ಮಾಡಿ. ಸೊ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅನ್ಕೋತೀನಿ ಡೌಟ್ಸ್ ಎಲ್ಲ. ಮೇಯ್ನು ನಿಮಗೆ ಅಪ್ಡೇಟ್ ಬಗ್ಗೆ ಡೌಟ್ಸ್ ಇತ್ತು, ಅವರಿಗೆಲ್ಲ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಇನ್ನೂ ಡೌಟ್ ಇತ್ತಂದರೆ ನಾನು ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ಸೊ ವಿಡಿಯೋ ಕಂಪ್ಲೀಟ್ ನೋಡಾದಮೇಲೆ ಬೇರೆಯವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.